ಮಗು ಅಂದ್ರೆ ಕ್ಯಾಶ್ ಅಂಡ್ ಕ್ಯಾರಿ, ರೌಡಿಸಮ್ ಇದೆ, ಪೊಲೀಸರಿದ್ದಾರೆ, ಯಾರಿಗೂ ಭಯ ಪಡಲ್ಲ ರೀ. 8 ವರ್ಷಗಳಿಂದ ಈ ಕರಾಳ ದಂಧೆಯಲ್ಲಿ ಮುಳುಗಿ ತೇಲ್ಬಿಡಿದಾರಂತೆ ರೀನಾ. ಸೊ ವಿಜಯಲಕ್ಷ್ಮಿ ಅವರೇ, ನಾವು 63ನೇ ಕಪಲ್ ನಾವು ಸ್ವಾಮೀಜಿ ಹೇಳೋ ಪ್ರಕಾರ 3600 ಮಂದಿಗೆ ಸಂತಾನ ಭಾಗ್ಯ ಕೊಟ್ಟವರು. ಅಂದ್ರೆ ಅವ್ರು ದೊಡ್ಡ ಸ್ವಾಮೀಜಿ ಅವರು. ಅದು ಯಾವ ರೀತಿ ಸಂತಾನ ಭಾಗ್ಯ ಕೊಟ್ಟರು ಅಂತ ಅದು ಇನ್ನೊಂದು ರಹಸ್ಯ ಕಾರ್ಯಾಚರಣೆ ಮಾಡಬೇಕಾಗಿದೆ. ಈ ಮಕ್ಕಳು ಕೊಡೋ ಜೊತೆಗೆ ಇನ್ನೊಂದು ಯಾವ ರೀತಿ ಸಂತಾನ ಭಾಗ್ಯ ಕೊಡ್ತಾರೆ ಅನ್ನುವಂಥದ್ದು ನಾವು ಒಂದು ಸ್ವಲ್ಪ ಹತ್ತಿರದಲ್ಲಿ ಬಂದಿದ್ವಿ. ಬಟ್ ಅವರು ಸಿಕ್ಕಾಕೊಳ್ತಾರೆ ಅನ್ನುವಾಗ ಸ್ವಲ್ಪ ತಪ್ಪಿಸ್ಕೊಂಡ್ರು. ಆದರೆ ಈ ಸ್ವಾಮೀಜಿ ಯಾವ ರೀತಿ ಮಾತಾಡ್ತಾರೆ ಅನ್ನುವಂಥದ್ದು ನೀವು ನೋಡಲೇಬೇಕು. ಅವರ ಕೆಲ ಮಾತುಗಳನ್ನು ಕೇಳಿದ್ರೆ ನಮಗೆ ನಿಂತಲ್ಲಿ ಒಂದಲ್ಲಿ ಚಪ್ಪಲಿ ತೆಗೆದು ಹೊಡೆಯೋಣ ಅನಿಸ್ತಿತ್ತು. ರಹಸ್ಯ ಕಾರ್ಯಾಚರಣೆ ಆ ಪರಿ ಮಾತಾಡ್ತಾರೆ. ಎಸ್, ಹಾಗಾದ್ರೆ ಏನು ಮಾತಾಡಿದ್ದಾರೆ? ಶಾಪ ವಿಮೋಚನಾ ಹಾಗೂ ಸಂತಾನ ಭಾಗ್ಯ ಕರುಣಿಸುವಂತಹ ಗುರುಜಿ ಕೇಳ್ಕೊಂಬನ್ನಿ. ಎಲ್ಲಾದ್ರೂ 1 ಲಕ್ಷ ತಗೊಂತಾರೆ. ಅಲ್ಲ, ದುಡ್ಡು ಬಗ್ಗೆ ಯೋಚನೆ ಇಲ್ಲ. ಆದ್ರೆ ಹೆಣ್ಣಾಗಿದ್ರೆ 1 ಲಕ್ಷ ತಗೊಂತಾರೆ, ಗಂಡಾಗಿದ್ರೆ 2 ಲಕ್ಷ ತಗೋಬಹುದು. ಆಗಿದೆ ಅಂತ ಇದಿದೆ ಅಂತ ಹೇಳಿದ. ಸರಿ ಬಿಡಿ, ನಾನು ಪ್ಲಾನ್ ಮಾಡಿ ಪ್ರೆಗ್ನೆಂಟ್ ನಾನು ಬಿಡಿ, ಅರ್ಧ ಆಯ್ತು ಬಿಡಿ ಅಮ್ಮ ತಾಯಿ, ನನ್ಗೆ ಅರ್ಧ ಆಯ್ತು ಬಿಡಿ, ನಾನು ಮಾಡ್ತೀನಿ. ಅದಕ್ಕೆ ಇವಾಗ ನಾನು ಅರ್ಧ ಆಯ್ತು ನಮ್ಗೆ ನನಗೆ ಏದು ಅಂತ ಹೇಳಿಲ್ಲ ತಾನೆ, ಗಂಡು ಹೇಳಿಲ್ಲ. ನಾನು ರೆಡಿ ಮಾಡಿಸ್ತೀನಿ. ಅದಕ್ಕೆ ಅದನ್ನ ಕನ್ಫರ್ಮ್ ಆಗಲಿ ಅಂತ ನಾನು ಯಾರು ನಿನ್ನ ಹತ್ರ ಬರ್ತಾರೆ, ಯಾರು ನಾನು ನಿನ್ನ ಹತ್ರ ಬಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾರು ಕೊಟ್ಟು ಅದು ಬರ್ದು ನಾನು ಅದಂತ ಮಗು ಈಸ್ಕೊಂಡು ಹುಡುಗಿ ಗೊತ್ತು. ನಾನು ಒಬ್ಬರಿಗೆ ಆ ಥರ ಮಾಡಿಸಿದೆ, ನಾನು ಒಬ್ರಿಗೆ ಮಾಡಿಸಿದೆ ಆ ಥರ 2 ಕೊಟ್ಟಿದ್ದಾರೆ ಅವರು. ನನ್ಗೆ ದಿನ ಬದುಕಲೇ ಬೇಡ ಅನ್ಸ್ಬಿಟ್ಟಿದೆ ಸ್ವಾಮೀಜಿ. ಅಂದ್ರೆ ಇದು ಇಲ್ಲ, ನನ್ನ ಅಪ್ಪ ನನ್ನ ಅಮ್ಮ ಇವನಿಗೆ ಅಷ್ಟೇ, ನನ್ನ ಗಂಡಂಗೂ ಗೊತ್ತಿಲ್ಲ ಇದು. ಅವ್ರು ಬಂದ್ರು ಬರ್ಲಿಲ್ಲ ಅಂದ್ರು ನಾನು ಮಾತಾಡಿದ್ರೆ ಸಾಕು, ನಂಗೆ ಅದು ಬೇಕು. ಇವಾಗ ನನ್ನ ಅಮೌಂಟ್ ಯಾರಿಗೆ ಕೊಡ್ಲಿ ಅಷ್ಟು ನಾನು ಹೇಳ್ತೀನಿ ಬಿಡಿ, ನಾನೇ ಹೇಳ್ತೀನಿ ಬಿಡಿ ಮಧ್ಯದಲ್ಲಿ. ಅದು ಏನ್ ಮಾಡಿದ್ರು ಮಗು ನಮಗ್ ಸಿಕ್ಕಿದ ಮೇಲೆ ಇವ್ರು ದುಡ್ಡು ಕೊಡ್ಬೇಕು. ಹೌದು, ನಿಜ ಸ್ವಾಮಿ, ನನಗೆ ಹಂಗೆ. ನಾನು ಯಾರನ್ನ ನಂಬೋದಿಲ್ಲ, ನನಗೆ ನಂಬಿಕೆನೂ ಇಲ್ಲ. ನಂಬಿಕೆ ಇಲ್ಲ, ನಾನು ಮೋಸ ಹೋಗಿದ್ದೀನಿ. ನಿಮ್ಮ ಹತ್ರ ಹೇಳಿದೆ ನನಗೆ. ಇದು ಮಲ್ಲೇಶ್ವರಂ ನಾರಾಯಣ ಹಾಸ್ಪಿಟಲ್ ಇದೆ, ಅಲ್ಲಿ ನಾನು 50,000 ಕೊಟ್ಬಿಟ್ಟಿದ್ದೆ. ಹೋಯ್ತು, ಎಷ್ಟು ಹೋಯ್ತು. ಇನ್ನೂವರೆಗೂ ನರ್ಸು ಪತ್ತೆಲ್ಲೇ ಯಾರು ಮಾಡಕ್ಕಾಗಲ್ಲ. ಮತ್ತೆ ಇದು ಯಾರು ಮಾಡಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೆ, ಪ್ರಪಂಚದಲ್ಲಿ ಯಾರು ಮಾಡಕ್ಕಾಗಲ್ಲ. ಇಷ್ಟುದು ಬೇರೆ ಬೇರೆ ಇಷ್ಟಿದ್ರು ಮಾಡ್ಬೋದು, ಅಡಾಪ್ಟ್ ತಗೋಬಹುದು. ಇದು ಇಷ್ಟು ಬೇಕು, ಇವ್ರಿಗೆ ಯಾರು ಕೊಡ್ತಾರೆ? ಅದಕ್ಕೆ ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ನಾನು ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡಿದೆ ಅಂದ್ರೆ, ನಿನಗೂ ನಾನು ಕೊಡಿಸ್ತೀನಿ. ಅವ್ರಿಗೆ ಏನು ಹೇಳಿದೆ, ನಾನು ಒಂದು ವಿಚಾರ ಹೇಳಿದೆ, ನೀವು ಕೊಡಿ, ಎಷ್ಟಾಗೋದ್ರೂ ತಗೋ ಪರವಾಗಿಲ್ಲ. ಅವರು ನಮ್ಮ ಡಿವೋಟಿ, ನಮ್ಮ ದೇವಸ್ಥಾನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು. ನಾನು ಹೇಳಿದೆ ನಿಮ್ಗೆ, ಸುಳ್ಳು ಹೇಳಿದೆ ರವಿ ಅವ್ರಿಗೆ ಅಂತ ಗೊತ್ತಾಯ್ತು. ಹೇಳ್ಬಾರ್ದು, ಹೇಳಿದೆ. ಆಗಿದ್ರೆ ಒಳ್ಳೆಕೋಸ್ಕರಕ್ಕೆ ಹೇಳಿದೆ. ನಮ್ಮ ದೇವಸ್ಥಾನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು, ಅಂತಕ್ಕೋಸ್ಕರಕ್ಕ ಅವ್ರಿಗೆ ನೀವು ನೋಡ್ಲೇಬೇಕು ಅಂತ ಟೈಟ್ ಮಾಡಿದ ಭಾಗ. ಅದು ತಿರುಗಿ ಫೋನ್ ಮಾಡಿ ಗಂಡೆ ಅದೇ ಗಂಡೆ ಕೊಡ್ತೀನಿ ಅಂತ ಹೇಳಿದ್ದೆ. ಎಷ್ಟಾಗುತ್ತೆ? 4.5 ಲಕ್ಷ. ನಾನು ಅಷ್ಟು ರೆಡಿ ಮಾಡಿದ್ದೀನಿ. ನಾನು ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಅದು ನೀವೇನ್ ಮಾಡ್ತೀವಿ ಅಂದ್ರೆ, ನಾನು ಗುರುಜಿಗೆ ಕೊಟ್ಟು ಬಿಟ್ಟ ಸ್ವಾಮಿ ಈಗಿನ ಫೋಟೋ ತೀಸ್ಕೊಂಡೆ. ಬೇಡ ಅಂದ್ರು ಪರವಾಗಿಲ್ಲ, ಹಾಗೆ ಕೊಟ್ಟು ನಾನು ಟ್ರಸ್ಟ್ಗೆ ಸಂಬಂಧವಿಲ್ಲ ಆ ಥರ ಕೊಟ್ಬಿಟ್ಟು ಆ ಥರ ಮಾತಾಡ್ತೀನಿ. ಅವ್ರು ಇದು ಕೊಟ್ಟು ಟ್ರಸ್ಟ್ಗೆ ಸಂಬಂಧ ಇಲ್ಲ, ಇಲ್ಲೇನೂ ಇಲ್ಲ, ಬರೆಯೋದಿಲ್ಲ, ಏನಿಲ್ಲ, ಆಯ್ತಾ? ಹಾಗೆ ಕೊಟ್ಬಿಡ್ತಾರೆ. ನೀವು ತೋರಿಸ್ಕೊಬೇಕು. ನಾವು ಇದು ಅವ್ರಿಗೆ ನನ್ನ ಮೆಡಿಕಲ್ ಅದೇ ನೀವು ತೋರಿಸ್ಕೋಬೇಕು. ಅಲ್ಲಿ ಎಲ್ಲಿ? ನಿಮ್ಮ ಏರಿಯಾದಲ್ಲಿ. ಅಂದ್ರೆ ಇನ್ ಮೆಡಿಕಲ್? ನಂಗೆ ಅರ್ಥ ಆಗಿಲ್ಲ. ಚಿಕ್ಕ ಮಗು ಈಗ ಚೆನ್ನಾಗಿರ್ತಾನೆ. ಇವಾಗ ನನ್ನ ಪ್ರಾಬ್ಲಮ್ ಬಂದ್ರೆ, ಜ್ವರ ಬಂದಿದೆ, ಐ ವಿಲ್ ಟೇಕ್ ಕೇರ್. ಯಾಕಂದ್ರೆ ಐ ಆಮ್ ಓನ್ಲಿ ಮದರ್. ನೋ, ನಾನು ಹೇಳಿದೇನಂದ್ರೆ, ಈಗ ಡೇಟ್ ಆಫ್ ಬರ್ತ್ ಕೊಡೋದಿಲ್ಲ, ಈ ತರ ಡೇಟ್ ಆಫ್ ಬರ್ತ್ ಬೇಡ. ಅವರು ನೀವ್ಯಾರು ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ನಿನಗೆ ಗೊತ್ತಿಲ್ಲ.
ಮಗು ಮಾತ್ರ ನಿದ್ದೆ ಆರಾಮ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.